ಇಂಡಿಯಾದಲ್ಲಿ ಲಕ್ಷ ಗೌರ್ಮೆಂಟ್ ಎಂಪ್ಲಾಯ್ಸ್ ಲೈಫ್ನ ಚೇಂಜ್ ಮಾಡೋ ಒಂದು ದೊಡ್ಡ ಅಪ್ಡೇಟ್ ಈಗ ಫುಲ್ ಡಿಸ್ಕಷನ್ನಲ್ಲಿದೆ. ಅದೇ 8th ಪೇ ಕಮಿಷನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರತಿ ಕೆಲವು ವರ್ಷಗಳಿಗೊಂದ್ಸರಿ ಗೌರ್ಮೆಂಟ್ ಒಂದು ಸ್ಪೆಷಲ್ ಕಮಿಟಿ ಕ್ರಿಯೇಟ್ ಮಾಡುತ್ತೆ. ಗೌರ್ಮೆಂಟ್ ಎಂಪ್ಲಾಯ್ ಸ್ಯಾಲರಿ, ಪೆನ್ಷನ್, ಅಲೋವೆನ್ಸ್ ಎಷ್ಟು ಇರಬೇಕು ಅಂತ ಡಿಸೈಡ್ ಮಾಡೋಕ್ಕೆ. ಈಗ ನಾವು ಫಾಲೋ ಮಾಡ್ತಿರೋದು 7th ಪೇ ಕಮಿಷನ್. ಇದು 2016ರಿಂದ ಸ್ಟಾರ್ಟ್ ಆಗಿತ್ತು. ಆಗ ಮಿನಿಮಮ್ ಬೇಸಿಕ್ ಸ್ಯಾಲರಿ 18,000 ಅಂತ ಫಿಕ್ಸ್ ಮಾಡಿದ್ರು. ಆದರೆ ಈಗ ಸಿಚುವೇಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಹೌಸ್ ರೆಂಟ್ ತುಂಬ ಇನ್ಕ್ರೀಸ್ ಆಗಿದೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಕೂಡ ಕಾಸ್ಟ್ಲಿ ಆಗಿವೆ. ಅದಕ್ಕೆ ಈಗ ಎಲ್ರಿಗೂ 8th ಪೇ ಕಮಿಷನ್ ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದೆ. ಮೋಸ್ಟ್ ಶಾಕಿಂಗ್ ಡಿಮ್ಯಾಂಡ್ ಏನು ಗೊತ್ತಾ? ಕೆಲವು ಎಂಪ್ಲಾಯ್ ಯೂನಿಯನ್ ಮಿನಿಮಮ್ ಬೇಸಿಕ್ ಸ್ಯಾಲರಿನ ಆಲ್ಮೋಸ್ಟ್ 69,000ವರೆಗೂ ಇನ್ಕ್ರೀಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದಕ್ಕೆ ಮೇನ್ ರೀಸನ್ ಫಿಟ್ಮೆಂಟ್ ಫ್ಯಾಕ್ಟರ್. ಸಿಂಪಲ್ ಫಾರ್ಮುಲಾ ಏನು ಅಂದರೆ ಕರೆಂಟ್ ಸ್ಯಾಲರಿ ಇಂಟು ಫಿಟ್ಮೆಂಟ್ ಫ್ಯಾಕ್ಟರ್ ಈಕ್ವಲ್ ಟು ನ್ಯೂ ಸ್ಯಾಲರಿ. ಎಕ್ಸಾಂಪಲ್ಗೆ ಕರೆಂಟ್ ಸ್ಯಾಲರಿ 18,000 ಅಂದ್ಕೊಳ್ಳಿ, ಫಿಟ್ಮೆಂಟ್ ಫ್ಯಾಕ್ಟರ್ 3.83 ಅಂದ್ಕೊಳ್ಳಿ, ಈಕ್ವಲ್ ಟು ಆಲ್ಮೋಸ್ಟ್ 69,000 ಬರುತ್ತೆ. ಇನ್ನೊಂದು ದೊಡ್ಡ ಚೇಂಜ್ ಏನು ಅಂದರೆ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡುವಾಗ ಎಂಪ್ಲಾಯ್ ಒಬ್ಬರನ್ನೇ ಮಾತ್ರ ಅಲ್ಲ, ಅವರ ಹೆಂಡತಿ, ಮಕ್ಕಳು, ಈವನ್ ಡಿಪೆಂಡೆಂಟ್ ಪೇರೆಂಟ್ನ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೊಸ 5 ಯೂನಿಟ್ ಫ್ಯಾಮಿಲಿ ಫಾರ್ಮುಲಾ ಪ್ರಪೋಸಲ್ ಬಂದಿದೆ. ಇದು ಅಪ್ರೂವ್ ಆದರೆ ಲಕ್ಷ ಎಂಪ್ಲಾಯ್ ಮತ್ತು ಪೆನ್ಷನರ್ ಸ್ಯಾಲ್ರಿ ತುಂಬ ಜಾಸ್ತಿ ಆಗೋ ಚಾನ್ಸ್ ಇದೆ. ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇವು ಇವಾಗ ಪ್ರಪೋಸಲ್ ಮಾತ್ರ, ಫೈನಲ್ ಅಪ್ರೂವ್ಮೆಂಟ್ ಇನ್ನೂ ಗೌರ್ಮೆಂಟ್ ಕೊಟ್ಟಿಲ್ಲ.